ನಮಸ್ಕಾರ ಸ್ನೇಹಿತರೆ ಜಿ ಕನ್ನಡ ವಾಹಿನಿಯ ಅತಿ ಜನಪ್ರಿಯ ರಿಯಾಲಿಟಿ ಶೋ ಆಗಿದ್ದ ಸರಿಗಮಪ ಸೀಸನ್ 21ರಲ್ಲಿ ಬಾಳು ಬೆಳಗುಂದಿಯವರು ಫೈನಲ್ಗೆ ಆಯ್ಕೆಯಾಗಿದ್ದರು. ಇನ್ನು ಬಾಳು ಬೆಳಗುಂದಿಯವರು ಫೈನಲ್ಗೆ ಆಯ್ಕೆಯಾದ ನಂತರ ಸಾಕಷ್ಟು ಪ್ರೇಕ್ಷಕರು ನೆಗೆಟಿವ್ ಆಗಿ ಕಮೆಂಟ್ ಅನ್ನ ಮಾಡುತ್ತಿದ್ದರು. ಹೌದು, ಬಾಳು ಬೆಳಗುಂದಿಯವರು ಎಲ್ಲ ಹಾಡುಗಳನ್ನು ಒಂದೇ ರೀತಿಯಲ್ಲಿ ಹಾಡುತ್ತಾರೆ. ಅಷ್ಟೇ ಮಾತ್ರವಲ್ಲದೆ ಬಾಳು ಬೆಳಗುಂದಿಯವರ ಹಾಡಿನಲ್ಲಿ ಸ್ವರ ಮತ್ತು ಪಲ್ಲವಿ ಇರುವುದಿಲ್ಲ ಅಂತ ಸಾಕಷ್ಟು ಜನರು ನೆಗೆಟಿವ್ ಆಗಿ ಕಮೆಂಟ್ ಅನ್ನ ಮಾಡುತ್ತಿದ್ದರು. ಇನ್ನು ಜನರು ಮಾಡುತ್ತಿದ್ದ ಕಮೆಂಟ್ಗಳು ಬಾಳು ಬೆಳಗುಂದಿಯವರಿಗೂ ಕೂಡ ನೋವನ್ನು ಉಂಟು ಮಾಡಿದೆ. ಪ್ರೇಕ್ಷಕರು ಮಾಡುತ್ತಿದ್ದ ಕಮೆಂಟ್ಗಳನ್ನು ನೋಡಿದ ಬಾಳು ಬೆಳಗುಂದಿಯವರು ಫೈನಲ್ ಸ್ಟೇಜ್ ಮೇಲೆ ಕಣ್ಣೀರನ್ನು ಕೂಡ ಹಾಕಿದ್ದರು. ಬಾಳು ಬೆಳಗುಂದಿಯವರು ಸರಿಗಮಪ ಸೀಸನ್ 21ರ ಫೈನಲ್ ಕಾರ್ಯಕ್ರಮದಲ್ಲಿ ಕಣ್ಣೀರು ಹಾಕಿರುವುದನ್ನು ನೋಡಿದ ಅರ್ಜುನ್ ಜನ್ಯ ಅವರು ತಮ್ಮದೇ ಆದ ರೀತಿಯಲ್ಲಿ ಬಾಳು ಬೆಳಗುಂದಿಯವರಿಗೆ ಸಮಾಧಾನವನ್ನು ಮಾಡಿದ್ದಾರೆ. ಬಾಳು ಬೆಳಗುಂದಿಯವರಿಗೆ ಕಿವಿ ಮಾತುಗಳನ್ನು ಹೇಳಿದ ಅರ್ಜುನ್ ಜನ್ಯ ಅವರು, ನೀನು ಯಾರನ್ನು ಮೆಚ್ಚಿಸಲು ಹಾಡುಗಳನ್ನು ಹಾಡಬೇಡ, ನೀನು ನಿನಗಾಗಿ ಹಾಡುಗಳನ್ನು ಹಾಡುವಂತ ಸಮಾಧಾನವನ್ನು ಮಾಡಿದ್ದಾರೆ. ಈಗಿನ ಕಾಲದಲ್ಲಿ ನಾವು ಯಾರನ್ನ ಕೂಡ ಮೆಚ್ಚಿಸುವ ಕೆಲಸವನ್ನ ಮಾಡಬಾರದು. ನಾವು ಮಾಡುವ ಕೆಲಸ ನಮಗೆ ಮೆಚ್ಚುಗೆಯಾದರೆ ಸಾಕು ಅಂತ ಬಾಳು ಬೆಳಗುಂದಿಯವರಿಗೆ ಅರ್ಜುನ್ ಜನ್ಯ ಅವರು ತಮ್ಮದೇ ಆದ ರೀತಿಯಲ್ಲಿ ಸಮಾಧಾನವನ್ನು ಮಾಡಿದ್ದಾರೆ. ಸ್ನೇಹಿತರೆ, ಸರಿಗಮಪ ಸೀಸನ್ 21ರಲ್ಲಿ ಬಾಳು ಬೆಳಗುಂದಿಯವರ ಹಾಡುಗಳು ಹೇಗಿತ್ತು ಅನ್ನೋದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೂ ಸರಿಗಮಪ ಸೀಸನ್ 21ರ ಫೈನಲ್ ಯಾರು ವಿನ್ ಆಗಬೇಕಿತ್ತು ಅನ್ನೋದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ.